ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಗಂಗಾಧರ್ ಅವರನ್ನ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೇರವರ ಆಗ್ರಹ. ನಾಯಕನಹಟ್ಟಿ ಪುಣ್ಯಕ್ಷೇತ್ರದಲ್ಲಿ ರಾಜ್ಯದಲ್ಲಿಯೇ ಸುಪ್ರಸಿದ್ಧವಾದ ಹಾಗೂ ಶತಮಾನಗಳ ಇತಿಹಾಸವುಳ್ಳ ಸಾಧು ಸಜ್ಜನರು ನಡೆದಾಡಿದಂತಹ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ವೇದ ಸಂಸ್ಕೃತ ಶಾಲೆಯಲ್ಲಿ ಇಂತಹ ಹೇಯ ಘಟನೆ ನಡೆಸಿ ಚಿಕ್ಕ ಬಾಲಕ ಎಂದು ಅರಿಯದೆ ಮನಬಂದಂತೆ ಕೈಯಿಂದ ಕಾಲಿನಿಂದ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ರಾಕ್ಷಸ ಪ್ರವೃತ್ತಿ ತೋರಿಸಿದ ಈ ವೀರೇಶ್ ಹಿರೇಮಠ ಶಿಕ್ಷಕನಿಗೆ ರಾಜ್ಯದ ಯಾವುದೇ ಮೂಲೆಯಲ್ಲಿಯೂ ಸಹ ಕೆಲಸ ನಿರ್ವಹಿಸದ ಹಾಗೆ ಇವನನ್ನು ಅಮಾನತುಗೊಳಿಸಿ ತಕ್ಕ ಶಿಕ್ಷೆಯನ್ನ ಕೊಟ್ಟು ರಾಜ್ಯದಿಂದ ಗಡೀಪಾರು ಮಾಡಬೇಕು ಎಂದು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಮನವಿಯನ್ನ ಸಲ್ಲಿಸಿದರು. ಇನ್ನು ಈ ಘಟನೆ ನಡೆದು 8 ತಿಂಗಳು ಕಳೆದರೂ ಇದರ ಬಗ್ಗೆ ಕ್ರಮ ಕೈಗೊಳ್ಳದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಗಂಗಾಧರ್ ಅವರನ್ನ ಅಮಾನತುಗೊಳಿಸಬೇಕು. ಈ ಘಟನೆ ಸಾಮಾಜಿಕ ಜಾಲತಾಣ ಮತ್ತು ಪತ್ರಿಕೆ ಹಾಗೂ ಟಿವಿ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಸಂಘಟನೆಗೆ ಕರೆ ಮಾಡಿ ಮಾತನಾಡಿ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸುತ್ತಿದ್ದಾರೆ. ಇದನ್ನು ಹಗುರವಾಗಿ ಪರಿಗಣಿಸದೆ ತಕ್ಷಣ ಇವನನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣ ನಾಯಕನಹಟ್ಟಿ ಹೋಬಳಿ ಘಟಕ ಆಗ್ರಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನಾಯಕನಹಟ್ಟಿ ಹೋಬಳಿಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಮತ್ತು ಹೋಬಳಿ ಕಾರ್ಯದರ್ಶಿ ಕೆಎಂ ಮಂಜುನಾಥ್, ಹೋಬಳಿ ಉಪಾಧ್ಯಕ್ಷ ಸಿಎಸ್ ರಾಘವೇಂದ್ರ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಪಟೇಲ್ ಮಲ್ಲಿಕಾರ್ಜುನ, ಎಸ್ಎಂ ಬಸವರಾಜ್ ಮಲ್ಲೂರಹಳ್ಳಿ, ಸಂಜೀವಿನಿ ಪ್ರಸನ್ನ ಮತ್ತು ಸಂಜೀವಿನಿ ಶಶಿ ಮತ್ತು ಓಬಯ್ಯನಹಟ್ಟಿ ಗ್ರಾಮ ಘಟಕದ ಅಧ್ಯಕ್ಷ ತಿಪ್ಪೇಸ್ವಾಮಿ, ದಾಸರ ಮುತ್ತಿನಹಳ್ಳಿ ಮತ್ತು ಗ್ರಾಮ ಪಂಚಾಯಿತಿ ಘಟಕ ಅಧ್ಯಕ್ಷ ಪಾಪಣ್ಣ ಮತ್ತು ಜಿಲ್ಲಾ ಕಾರ್ಯದರ್ಶಿ ನವೀನ್ ಮದಕರಿ ಮತ್ತು ಕೆಆರ್ಎಸ್ ಪಾರ್ಟಿ ಮುಖಂಡ ಬಾಲರಾಜ್ ದೇವರಹಳ್ಳಿ ಚಳ್ಳಕೆರೆ ಹಾಗೂ ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಎನ್ಕೆಎಸ್ ಟಿವಿ, ಚಿತ್ರದುರ್ಗ. ನಾಯಕನಹಟ್ಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಸಂಸ್ಕೃತ ವೇದ ಪಾಠಶಾಲೆಯಲ್ಲಿ ಅವಾಮಾನೀಯ ಕೃತ್ಯವೆಸಗಿ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿರುವಂಥ ಶಿಕ್ಷಕ ವೀರೇಶ್ ಹಿರೇಮಠ ಅವರನ್ನು ಅಮಾನತುಗೊಳಿಸುವ ಬಗ್ಗೆ ಈ ಮೇಲ್ಕಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಪುಣ್ಯಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಸುಪ್ರಸಿದ್ಧವಾದ ಹಾಗೂ ಶತಮಾನಗಳ ಇತಿಹಾಸವುಳ್ಳ ಸಾಧು ಸಜ್ಜನರು ನಡೆದಾದಂಥ ಈ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಇಂಥ ಹೇಯ ಘಟನೆ ನಡೆಯಬಾರದಂತಹ ಈ ಶಿಕ್ಷಕನಿಗೆ ರಾಜ್ಯದ ಯಾವುದೇ ಮೂಲೆಯಲ್ಲಿಯೂ ಸಹ ಕೆಲಸ ನಿರ್ವಹಿಸದ ಹಾಗೆ ಇವರನ್ನು ಅಮಾನತುಗೊಳಿಸಿ ತಕ್ಕ ಶಿಕ್ಷೆಯನ್ನು ಕೊಟ್ಟು ರಾಜ್ಯದಿಂದ ಗಡೀಪಾರು ಮಾಡಬೇಕು. ಈ ಘಟನೆ ನಡೆದು 8 ತಿಂಗಳು ಕಳೆದರೂ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಗಂಗಾಧರ್ ಅವರನ್ನು ಅಮಾನತುಗೊಳಿಸಬೇಕು. ಈ ಘಟನೆ ಸಾಮಾಜಿಕ ಜಾಲತಾಣ, ಪತ್ರಿಕೆ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದ ತಮ್ಮ ಸಂಘಟನೆಗೆ ಕರೆ ಮಾಡಿ ಮಾತನಾಡಿ ಸಂಘಟನೆಯ ತೀವ್ರವಾಗಿ ಖಂಡಿಸುತ್ತಿದ್ದಾರೆ. ಇದನ್ನು ಹಗುರವಾಗಿ ಪರಿಗಣಿಸುತ್ತೆ ತಕ್ಷಣ ಇವರನ್ನು ಅಮಾನತು ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ನಾಯಕನಹಟ್ಟಿ ಹೋಬಳಿ ಬಣ ಆಗ್ರಹಿಸುತ್ತಿದೆ. ಧನ್ಯವಾದಗಳೊಂದಿಗೆ ಸರ್, ಇದರ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕು ಸರ್. ಅವರು ಎಲ್ಲೇ ಇದ್ದರೂ ನೀವು ಇದು ಮಾಡಬೇಕು. ಅದೇ ಇನ್ನೊಂದು ಗಮನಿಸಿಯ 8 ತಿಂಗಳಿಂದ ನಡೆದಿಲ್ಲ ಅಂತ ನೀವೇ ಹೇಳ್ತಾ ಇದ್ದಾರೆ, ನಿಮ್ಮ ಭಯ. ಬಟ್ ಇದನ್ನ ಯಾಕೆ ನಮ್ಮ ಪತ್ರವನ್ನು ಸ್ವೀಕರಿಸಿದೆ. ಇದನ್ನು ಪರಿಶೀಲಿಸಲಾಗಿ ಇದು ಈ ವಿಡಿಯೋ ಬಂದಿದ್ದು ನಿನ್ನೆ 8:54ಕ್ಕೆ ನಮಗೆ ಗೊತ್ತಾಗಿದೆ ವಿಡಿಯೋ. ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ ಫೆಬ್ರವರಿ ಅಂತ ಹೇಳ್ತೀವಲ್ಲ, ಫೆಬ್ರವರಿ ಆ ಹುಡುಗ ಶಾಲೆ ಬಿಟ್ಟಾಗ ರೆಗ್ಯುಲರ್ ಶಾಲೆ ಹೋಗ್ತಾನೆ, ಗೌರ್ಮೆಂಟ್ ಶಾಲೆಗೆ ಎಸ್ ಶಾಲೆ ಹೋಗ್ತಾನೆ. ವಸತಿ ಶಾಲೆ ಬಂದು ತಿರುಗಾಡ್ತಿದ್ದ ಅಂತೇಳಿ ಆಟೋದವ್ರು ಕರ್ಕೊಂಡ್ಬಂದಿದ್ರು. ಏನಕ್ಕೆ ಈ ವಿಡಿಯೋ ಯಾವುದೂ ಇಲ್ಲ ಅವಾಗ, ಪಿಕ್ಚರ್ ಇಲ್ಲ ಅವಾಗ. ಅದರಿಂದ ಅವ್ರಿಗೆ ಹುಡುಗ ತಾಯಿನೂ ಕರೆಸಿದ್ರು, ಅಜ್ಜಿ ಕರೆಸಿ ಹೇಳಿದ್ವಿ. ಅವರು ಏನಿಲ್ಲ ಬಿಡಿ ಸರ್ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ. ಯಾಕಂದ್ರೆ ತಗೋಬೇಕಲ್ಲ, ನಾವು ಅವ್ರ ಮೇಲೆ ಆಕ್ಷನ್ ತಗೋಬೇಕಾದ್ರೆ ನಮ್ಗೆ ಏನೋ ದಾಖಲೆ ಬೇಕು. ಅವ್ರು ಶೋಕಾಸ್ ನೋಟಿಸ್ ಕೊಟ್ಟು ಅವರಿಗೆ ನಮ್ದು ಏನಿದೆ ಊರಿನ ಗ್ರಾಮಸ್ಥರು ಕೊಟ್ಟಿದ್ರು ಅವಾಗ ಕಂಪ್ಲೇಂಟು. ಅದ್ರ ಮೇಲೆ ಅವ್ರು ಶೋಕಾಸ್ ನೋಟಿಸ್ ಕೊಟ್ಟು ಅವ್ರು ಹೇಳಿಕೆ ತಗೊಂಡಿದ್ವಿ. ಅವರು ಕೂಡ ರೆಡಿ ಇರಲಿಲ್ಲ. ಯಾರು ಅಜ್ಜಿಗಾರು ಅವ್ರು ತಂದಂಥ ಹುಡುಗ ಮತ್ತು ಅಜ್ಜಿ ಕಂಪ್ಲೇಂಟ್ ಕೊಡಲಿಲ್ಲ. ಗುರು ಭಾವನೆಯಿಂದ, ಭಕ್ತಿ ಭಾವನೆಯಿಂದನೋ ಅಥವಾ ಹೆದರಿಕೆಯಿಂದನೋ. ಬಟ್ ನಮಗೆ ಅದು ದಾಖಲೆ ಬೇಕಂದ್ರೆ ಶೋಕಾಸ್ ನೋಟಿಸ್ ಕೊಡಿ ಅವರಿಗೆ. ಹೆಚ್ಚಿಗೆ ಹುಟ್ಟಿನ ಮುಂದೆ ಮಾಡಬಾರ್ದು, ಮಕ್ಕಳಿಗೆ ಶೌಚ ನಡ್ಕೊಬೇಕು ಅಂತೇಳಿ ಹೆಚ್ಚಿಗೆ ಕೊಟ್ಟು ಬಿಟ್ಟಿವಿ ಅವನಲ್ಲಿ. ಈಗ ನಡೆದಿಲ್ಲ, ಅದು ಹಿಂದಿನ ದಿವಸ ನಡೆದಿರ್ಬೋದು. ಈಗೆಲ್ಲ ಇದು ವಿಡಿಯೋ ಗೊತ್ತಾದ ಮೇಲೆ ಹೋಗ್ತದೆ. ಈ ವಿಡಿಯೋ ನೋಡಿ ಅವನು ಆ ಕಡೆ ಹೋಗ್ತೇನೋ
ಮಗು ಆ ವಿಡಿಯೋ ಅವರೇ ಬಂದಿದ್ರೆ ಈ ಘಟನೆ ಆವತ್ತೇ ಆಗ್ಬಿಡೋದು, ಫೆಬ್ರವರಿ ಮುಂಚೆ, ಜಾತ್ರೆಗಿಂತ ಮುಂಚೆನೇ. ಇದರಲ್ಲಿ ಯಾರನ್ನೂ ಉಳಿಸೋ ಪ್ರಶ್ನೆ ಇಲ್ಲ. ನಾವು ಮಾಡಿದಷ್ಟು ಇಡೀ ಭಿಕ್ಷೆ ಅಂತ ಕಾಯಕ್ಕೆ ಹೋಗಿ ಗುರು ತಿಪ್ಪೇರು ಸ್ವಾಮಿಗೆ ನಾವು ಎಷ್ಟು ಮಾಡ್ತೀವಿ ಅಷ್ಟು ದೇವ್ರು ಕೊಡ್ತಾನೆ ನಮಗೆ. ಯಾವ್ದು ಕೂಡ ಅದರಲ್ಲಿ ಬಿಚ್ಚಿಡೋದು ಪ್ರಶ್ನೆ ಯಾರಿಲ್ಲ ಸರ್, ಯಾರು ಕಾಪಾಡಿ ಹಾಗಾದ್ರೆ ಸಾಕಿ ನಮ್ಮ ದೇವಸ್ಥಾನದ ಮಾನ ರಾಜ ಆಗ್ತಾರೆ. ನಮ್ಗೆ ಮತ್ತೆ ಬಂದಿರೋದೆಲ್ಲ ರೈತರ ಮಕ್ಕಳೇನೆ, ಬೇರೆ ಬೇರೆ ಅಫಿಷಿಯಲ್ಸ್ ಮಕ್ಕಳು ಯಾರು ಬಂದಿಲ್ಲ, ಬಡ ಮಕ್ಕಳು, ರೈತರ ಮಕ್ಕಳು. ಮೊದಲು ಮುದ್ದೆಲ್ಲ ರೊಟ್ಟಿ ರಾತ್ರಿ ಹೊತ್ತು ಮುದ್ದೆ ಕೊಡ್ತೀವಿ. ಈಗ ಅವ್ರು ಕೇಳಿದ್ದು ದಿನ ಒಂದೊಂದು ತಿಂಡಿ ಮಾಡಕ್ಕೆ ಹೇಳ್ತೀವಿ, ಮತ್ತೆ ಒಂದೇ ಥರ ಮಾಡ್ತಾಯಿದ್ರು. ನಮ್ಮ ಮಕ್ಕಳು ಅಂತಲೇ ಮಾಡ್ಕೊತಿದ್ವಿ ಸರ್. ಇಂಥ ಅಹಿತ ಘಟನೆ ನಡಿಬಾರ್ದಿತ್ತು, ನಡೆದೋಗಿದೆ. ಆದರೆ ಇದಕ್ಕೊಂದು ನಾವು ಶೀಘ್ರ ಅತ್ಯುತ್ತಮ ಕ್ರಮ ಕೈಗೊಳ್ತೀವಿ. ಇದರ ರಾಜ್ಯದ ಪ್ರಶ್ನೆ ಇಲ್ಲ, ಯಾರೂ ಕಾಪಾಡೋ ದೃಷ್ಟಿ ಯಾರಿಗೂ ಇಲ್ಲ ಸರ್. ದಯವಿಟ್ಟು ಮನವರಿಕೆ ಮಾಡ್ಬೇಕಷ್ಟೇ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ವತಿಯಿಂದ ಹಾಗೂ ಸಂಜೀವಿ ಜೀವರಕ್ಷಕ ಟ್ರಸ್ಟ್ ಹಾಗೂ KRS ಪಾರ್ಟಿ ಚಳ್ಳಕೆರೆ ಇವರ ವತಿಯಿಂದ ಇಲ್ಲಿ ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಕ್ಕಂಥ ಒಂದು ವಿಷಯ, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಒಂದು ಸಾಂಸ್ಕೃತಿಕ ವೇದ ಪಾಠಶಾಲೆಯಲ್ಲಿ ನಡೆಯಬಾರದಂಥ ಒಂದು ಕೃತ್ಯ ನಡೆಯಿತು. ಅದು ಇಡೀ ನಮ್ಮ ನಾಯಕನಹಟ್ಟಿ ಇಡೀ ರಾಜ್ಯದಲ್ಲಿಯೇ ಇದು ಒಂದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನಡೆದಾಡ್ತಕ್ಕಂಥ ಶತಮಾನಗಳ ಇತಿಹಾಸ ಹೊಂದಿರತಕ್ಕಂಥ ಹಾಗೂ ಹಟ್ಟಿ ಮಲ್ಲಪ್ಪ ನಾಯಕನ ಒಂದು ಸಂಸ್ಥಾನ ಆಗಿರ್ತಕ್ಕಂಥ ಈ ನಾಯಕನಹಟ್ಟಿ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಘಟನೆ ನಡೆಯಬಾರ್ದಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ನಡೆದು ಆ ವೀರೇಶ್ ಹಿರೇಮಠ್ ಎಂಬ ಒಬ್ಬ ಮುಖ್ಯ ಶಿಕ್ಷಕನನ್ನು ಇಡೀ ರಾಜ್ಯದಲ್ಲಿಯೇ ಆ ಮನುಷ್ಯ ಎಲ್ಲಿ ಕೆಲಸ ಮಾಡಬಾರ್ದು ಹಾಗೂ ರಾಜ್ಯದಲ್ಲಿ ಗಡೀಪಾರು ಮಾಡಬೇಕು, ಅವರಿಗೆ ತಕ್ಕ ಶಿಕ್ಷೆ ಕೊಟ್ಟು ಕಾನೂನು ರೀತಿಯ ಏನು ಕ್ರಮ ಕೈಗೊಳ್ಳಬೇಕು ಅದು ಎಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟಂಥ ಮುದ್ರೆಯ ಮಂಡಳಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ. ದಯಮಾಡಿ ಆ ಮಗುಗೆ ಆ ಹೊಡೆದಿರೋಂಥ ಏಟುಗಳನ್ನು ನೋಡಿದ್ರೆ ಅವನು ಒಂದು ತಾಯಿಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥ ಅವನು ತಾಯಿ ಗರ್ಭದಲ್ಲಿ ಹುಟ್ಟಿರ್ತಾನೆ. ಅದರಂತೆ ಒಬ್ಬ ಹೆಣ್ಣು ಮಗಳು ಅವರ ನೋವು ನಲಿವು ಆ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಆ ಮಗುಗೆ ಆ ಒಂದು ರಾಕ್ಷಸ ಪ್ರವೃತ್ತಿಯನ್ನು ಪ್ರದರ್ಶಿಸಿದಂಥ ವೀರೇಶ್ ಹಿರೇಮಠರನ್ನು ಎಲ್ಲೇ ಇದ್ರೂ ಅವರನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ. ಇಡೀ ನಮ್ಮ ನಾಯಕನಹಟ್ಟಿಯಲ್ಲಿ ಇಡೀ ರಾಜ್ಯದಲ್ಲಿಯೇ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನೆಲೆಸಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಈ ಘಟನೆಯನ್ನು ಫೋನ್ ಮಾಡಿ ಅನೇಕ ರಾಜ್ಯ ಮೂಲೆಗಳಿಂದ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಏನು ನಿಮ್ಮ ಊರಾಗ ಇಂಥದ್ದಾಗ್ತೈತೆ, ಏನಿಂಗೆ ಅಂತ ಪ್ರತಿಯೊಬ್ಬರು ರಾಯಚೂರು ಬೀದರ್ ಗುಲ್ಬರ್ಗದಿಂದ ಚಿಕ್ಕಬಳ್ಳಾಪುರದವರೆಗೂ ಇಡೀ ರಾಜ್ಯದ ಮೂಲೆಗಳಿಂದ ನಮಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಇದು ನಿಮ್ಮ ನಾಯಕನಹಟ್ಟಿಯಲ್ಲಿ ಈ ಥರ ನಡಿಬಾರ್ದಾಯ್ತು ಯಾರವರು ಅಂತ ಕೇಳ್ತಿದ್ರೆ ಅದು ನಮಗೆ ಅದು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ಮುಜರಾಯಿ ಸಚಿವರು ಇದನ್ನ ಗಮನ ಹರಿಸಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ರಾಜ್ಯದಲ್ಲಿ ಇಂಥ ಘಟನೆ ನಡೆಯಲಾದಂಥ ಒಂದು ಘಟನೆ ನಡೆದತೆ. ಆದರೆ ನಮ್ಮ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಮಾಡಿದಷ್ಟು ನೀಡಿ ಭಿಕ್ಷೆ ಎಂಬ ಕಾಯಕ ತತ್ವ ನೀಡಿದ ಕಾಯಕಗೋಯಗು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಅವನು ಎಷ್ಟು ಮಾಡಿರ್ತಾನೋ ಅದು ಒಂದಲ್ಲ ಒಂದು ದಿನ ಅವನಿಗೆ ಅದು ಪ್ರತಿಫಲ ತಿಂತಾನಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.